ಒಂದು ಸುಂದರವಾದ ಸಣ್ಣ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ಬಡತನ ಬಾಳಿತ್ತು. ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಒಬ್ಬ ಬಡ ವ್ಯಕ್ತಿ. ಅವನ ಹೆಸರು ಶಂಕರ್. ಅವನು ತನ್ನ ವಯಸ್ಸಾದ ತಾಯಿಯೊಡನೆ ಹಾಗೂ ಅವನ ಹೆಂಡತಿ ಮಗನೊಂದಿಗೆ ಇದ್ದನು. ಬಡತನ ಎಷ್ಟು ಇತ್ತು ಎಂದರೆ ಹೊಟ್ಟೆ ತುಂಬ ಊಟ ಮಾಡಿದರೆ ಹಣ ಇಳುತ್ತಿರಲಿಲ್ಲ. ಹಣ ಉಳಿಸಲು ಹೋದರೆ ಹೊಟ್ಟೆ ತುಂಬ ಊಟ ಸಿಗುತ್ತಿರಲಿಲ್ಲ. ಇವನ ಮನೆಯಲ್ಲಿ ಬಹಳ ಬಡತನವಿತ್ತು. ಅಯ್ಯೋ ಶಂಕರ ಮಗನೇ, ಇಲ್ಲಿ ಕೇಳು. ನಾನು ಅನಾರೋಗ್ಯದಿಂದ ಇದ್ದೇನೆ. ಹಾಗೆ ನಿನ್ನ ಮಗ ನಿನ್ನೆ ರಾತ್ರಿಯಿಂದ ನೀರು ಕುಡಿದವನು ಮತ್ತೆ ಏನೂ ಕೂಡ ತಿಂದಿಲ್ಲ. ಮನೆಯಲ್ಲಿ ಒಂದು ಅಕ್ಕಿಕಾಳು ಸಹ ಇಲ್ಲ. ಈಗ ನೀನು ಏನಾದ್ರೂ ಮಾಡು. ಅಮ್ಮ, ನೀನ್ ಚಿಂತೆ ಮಾಡ್ಬೇಡ. ನಾನ್ ಕೇಳಿಪಟ್ಟೆ, ಊರಿನ ಮುಖ್ಯಸ್ಥರಿಗೆ ಕೆಲ್ಸಗಾರರು ಬೇಕಾಗಿದ್ದಾರೆ ಎಂದು. ಈಗ ನಾನಲ್ಲಿಗೆ ಹೋಗ್ತೇನೆ. ನೋಡೋಣ, ಅವ್ರು ಕೆಲ್ಸ ಕೊಟ್ರೆ ಒಳ್ಳೇದಾಗುತ್ತದೆ. ರೀ, ಇಲ್ ಕೇಳಿ. ಹಾಗೆ ಬರುವಾಗ ಅಮ್ಮನ ಔಷಧಿಗಳನ್ನ ತೆಗೆದುಕೊಂಡು ಬನ್ನಿ. ಔಷಧಿಗಳು ಖಾಲಿಯಾಗಿ ಬಹಳ ದಿನ ಆಯಿತು. ಅವರಿಗೆ ಅನಾರೋಗ್ಯ ಬಹಳ ಹೆಚ್ಚಾಗ್ತಿದೆ. ಔಷಧಿಗಳನ್ನ ತರಲಿಲ್ಲ ಅಂದ್ರೆ ಅವರು ಬಹಳ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಅಪ್ಪ, ನೀವು ಬರುವಾಗ ರಸಗುಲ್ಲವನ್ನೂ ತರ್ತೀರಾ? ಏಕೆಂದ್ರೆ ನಿನ್ನೆ ಆ ಸೇಠ್ಜಿ ಮಗ ನನ್ಗೆ ಚಿರಾಯಿಸ್ತಿದ್ದ. ನೀವು ಬಡವರು, ಇವುಗಳನ್ನು ತೆಗೆದುಕೊಂಡು ತಿನ್ನಲು ನಿಮ್ ಕೈಯಲ್ಲಿ ಆಗುವುದಿಲ್ಲ ಎಂದು ಹೇಳ್ತಿದ್ದ. ಅಪ್ಪ, ನೀವದನ್ನ ನನ್ಗೆ ತೆಗೆದುಕೊಂಡು ಬನ್ನಿ. ಮಗನೇ, ನೀನು ಬಡವನಲ್ಲ. ನಿಮ್ಮ ಅಪ್ಪ ಆದವನು ನಾನಿನ್ನೂ ಸತ್ತಿಲ್ಲ. ನಾನ್ ನಿನ್ಗೆ ರಸಗುಲ್ಲವನ್ನು ತಂದುಕೊಡ್ತೇನೆ. ಹಾಗೆ ನಿನಗೆ ಹೊಸ ಬಟ್ಟೆಗಳನ್ನು ತಂದುಕೊಡ್ತೇನೆ. ನೀನೀಗ ಅಮ್ಮನನ್ನು ನೋಡಿಕೊಂಡು ಇಲ್ಲಿಯೇ ಇರು. ನಾನು ಹೊರಡ್ತೇನೆ. ಶಂಕರ್ ಮನೆಯಿಂದ ಹೊರಡ್ತಾನೆ. ಆದರೆ ಅವನು ದಾರಿಯಲ್ಲಿ ಯೋಚನೆ ಮಾಡುತ್ತಾ ಹೋಗುತ್ತಾನೆ. ಮುಖ್ಯಸ್ಥ ಎಷ್ಟು ಶ್ರೀಮಂತವಾಗಿದ್ದಾನೆ, ಹಾಗೆ ಅಷ್ಟು ಕಟುಕನಾಗಿದ್ದಾನೆ. ಅವನು ನನಗೆ ಕೆಲಸ ಕೊಡುತ್ತಾನೋ ಇಲ್ಲವೋ ಎಂದು ಯೋಚನೆ ಮಾಡುತ್ತಾ ಹೊರಡುತ್ತಾನೆ. ರಥೋಡ್, ಈ ಭಿಕಾರಿಗಳನ್ನು ನೋಡಿದ್ಯಾ? ಕೆಲಸ ಮಾಡುವುದು ಕಮ್ಮಿ ಆದರೆ ನನ್ನ ಟಿಜೋರಿ ಮೇಲೆ ಇವರ ಕಣ್ಣಿರುತ್ತದೆ. ಈ ಭಿಕಾರಿಗಳನ್ನಿಲ್ಲಿಂದ ಓಡಿಸ್ಬಿಡೋಣ. ನಮಗಿವರು ಯಾರು ಬೇಡ. ಹೌದು ಮಾಲೀಕ್ರೇ, ನೀವು ಸರಿ ಹೇಳ್ತಿದ್ದೀರಾ. ಇವ್ರನ್ನೆಲ್ಲ ತೆಗೆದು ಹಾಕ್ಬಿಡೋಣ. ಇಲ್ನೋಡಿ ಮಾಲೀಕ್ರೇ, ಶಂಕರ್ ಕೂಡ ಇಲ್ಲಿಗೆ ಬಂದ. ಇವನು ಮೊದಲು ಇಲ್ಲಿ ಕೆಲಸ ಮಾಡ್ತಿದ್ದಾಗ ಇವನೊಂದು ಇಟ್ಟಿಗೆಯನ್ನು ಮುರಿದು ಹಾಕಿದ್ದನು. ಆದ್ರಿಂದ ಇವನ ಹಣವನ್ನು ಕಟ್ ಮಾಡಲಾಗಿತ್ತು. ಈಗ ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ನಮಸ್ಕಾರಗಳು ಮುಖ್ಯಸ್ಥರೇ. ಮುಖ್ಯಸ್ಥರೇ, ನನಗೆ ಕೆಲಸವನ್ನು ಕೊಡಿ. ನನಗೆ ಹಣದ ಅವಶ್ಯಕತೆ ಬಹಳ ಇದೆ. ನನ್ನ ತಾಯಿಯ ಅನಾರೋಗ್ಯದಿಂದ ಸಾಯಲು ಬಂದಿದ್ದಾಳೆ. ಹಾಗೆ ನನ್ನ ಮಗ ಹೊಟ್ಟೆ ಹಸಿವಿನಿಂದ ಇದ್ದಾನೆ. ಬೇಕಾದ್ರೆ ಹಳೆಯ ಲೆಕ್ಕವನ್ನು ಆಮೇಲೆ ಮಾಡಿದರಾಯ್ತು. ಆದರೆ ನನಗೆ ಕೆಲಸವನ್ನು ಕೊಡಿ. ಓ ಹೌದಾ, ನಿನಗೆ ಕೆಲಸ ಬೇಕಾ? ಹಾಗಾದ್ರೆ ಒಂದು ಕೆಲಸ ಇದೆ. ನೋಡು ಶಂಕರ್, ಒಂದು ಹಳೆಯ ಜಮೀನಿದೆ. ಅದರ ಮಣ್ಣು ಗಟ್ಟಿಯಾಗಿದೆ. ನೀನದನ್ನು ಸಂಜೆಯವರೆಗೆ ಎಂದರೆ ನನಗೆ ಹದ ಮಾಡಿಕೊಡ್ಬೇಕು. ಅದರ ಬದಲಿಗೆ ನಾನು ನಿನಗೆ 100 ರೂಪಾಯಿಯನ್ನು ಕೊಡ್ತೇನೆ. ಅದೇ ನೀನಾ ಕೆಲಸವನ್ನು ಮಾಡಲಿಲ್ಲವೆಂದ್ರೆ ನೀನು ಊರು ಬಿಟ್ಟು ಹೋಗ್ಬೇಕು. ಇದು ನಿನಗೆ ಒಪ್ಪಿಗೆ ಇದೆ? ಅಯ್ಯೋ ಮುಖ್ಯಸ್ಥರೇ, ಆ ಜಮೀನಂತೂ ಕಲ್ಲಿನಿಂದ ತುಂಬಿಕೊಂಡಿದೆ. ನೀವೇನಾದ್ರೂ ಕರುಣೆ ತೋರಿ. ಅದು ನನ್ನ ಒಬ್ಬನ ಬಳಿಲ ಆಗದ ಕೆಲಸ. ನೀವ್ ಹೀಗೇಕೆ ಹೇಳ್ತಿದ್ದೀರಾ? ಶಂಕರ್, ಇಲ್ ಕೇಳು. ನಾನ್ ಹೇಳಿದ ಕೆಲಸ ಮಾಡ್ತೀಯಾ ಅಂದ್ರೆ ನೀನ್ ಮಾಡು. ಇಲ್ಲವೆಂದ್ರೆ ನೀನಿಲ್ಲಿಂದ ಹೊರಟುಬಿಡು. ನಮ್ಗೆ ನಿನ್ನ ಅವಶ್ಯಕತೆ ಇಲ್ಲ. ಇಲ್ಲ, ನಾನ್ ಕೆಲಸ ಮಾಡ್ತೇನೆ. ನನ್ಗೆ ಎಷ್ಟೇ ಕಷ್ಟವಾದ್ರೂ ನಾನ್ ಕೆಲಸ ಮಾಡ್ತೇನೆ. ಶಂಕರ್ ಹೊಲದಲ್ಲಿ ಬಂದು ಕಷ್ಟಪಟ್ಟು ಬಿಸಿಲಿನಲ್ಲಿ ದುಡಿಯುತ್ತಾನೆ. ಅವನು ಹೇಗಾದರೂ ಮಾಡಿ ಸಂಜೆಯವರೆಗೆ, ಎಂದರೆ ಮಣ್ಣನ್ನು ಪೂರ್ತಿಯಾಗಿ ಹದ ಮಾಡಬೇಕಾಗಿತ್ತು. ಆದ ಕಾರಣ ಅವನು ಕಷ್ಟಪಟ್ಟು ದುಡಿಯುತ್ತಿರುತ್ತಾನೆ. ಯಾಕ್ ಶಂಕರ್, ನಿನ್ಗೆ ಹುಚ್ಚಿಡ್ತಿದೆ? ನೀನು ಎಷ್ಟು ಶ್ರಮಪಟ್ಟು ದುಡಿದ್ರೂ ಈ ಕಲ್ಲಿನ ಭೂಮಿಯಲ್ಲಿ ನಿನ್ಗೆ ಮಣ್ಣನ್ನು ಹದ ಮಾಡಲಾಗುವುದಿಲ್ಲ. ಮುಖ್ಯಸ್ಥ ನಿನ್ನನ್ನು ಊರಿಂದ ಓಡಿಸಲು ಹಾಗೆ ಹೇಳಿದ್ದಾನೆ. ಏಕಿಷ್ಟು ಕಷ್ಟಪಡ್ತಿದ್ದೀಯಾ? ಬಾ ನಂಜೋಡಿ, ಎಲ್ಲೇ ಆದ್ರೂ ಕಳ್ಳತನ ಮಾಡಿ ಹಣವನ್ನು ತೆಗೆದುಕೊಳ್ಳೋಣ. ಅಯ್ಯೋ ರಾಜು, ಶ್ರಮದಿಂದ ದುಡಿದು ತಿಂದರೆ ಅದು ಒಳ್ಳೆಯದು. ನಾನು ಕಳ್ಳತನ ಮಾಡಲು ಬರೋದಿಲ್ಲ. ಅಯ್ಯೋ ಶಂಕರ್, ನಾನ್ ನೋಡ್ತಿದ್ದೇನೆ ನೀನು ಎಷ್ಟು ಅಂತ ಕೆಲಸ ಮಾಡ್ತೀಯಾ. ಒಂದ್ ಸ್ವಲ್ಪನಾದ್ರೂ ಕುಳಿತುಕೋ. ನೋಡು, ನಿನ್ನ ಶರೀರ ಎಲ್ಲ ಹೇಗಾಗಿದೆ. ಬಿಸಿಲಿನಿಂದ ಒಣಗಿದೆ. ಅಯ್ಯೋ ಇಲ್ಲ, ನನ್ಗೇನಾದ್ರೂ ಪರವಾಗಿಲ್ಲ. ನನ್ಗೆ ಕೆಲಸ ಮಾಡಲು ಬಿಡಿ. ಏಕೆಂದ್ರೆ ನನ್ನ ಮಗ ಹೊಟ್ಟೆ ಹಸಿವಿನಿಂದ ಇದ್ದಾನೆ. ಮತ್ತೆ ನನ್ನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ. ಅವರ ಮುಂದೆ ನನಗೆ ಈ ಕೆಲಸವೆಲ್ಲ ಬಹಳ ಕಷ್ಟ ಎನಿಸ್ತಿಲ್ಲ. ದೇವ್ರು ಎಲ್ಲವನ್ನೂ ನೋಡುತ್ತಿರ್ತಾನೆ. ಹೀಗೆ ಹೇಳುತ್ತಾ ಶಂಕರ್ ಮತ್ತೆ ಕೆಲಸವನ್ನೂ ಮಾಡುತ್ತಾನೆ. ಅಷ್ಟರಲ್ಲಿ ಅವನಿಗೆ ಏನೋ ಶಬ್ದ ಕೇಳುತ್ತದೆ. ಅವನು ಮಣ್ಣಿನಲ್ಲಿ ನೋಡಿದಾಗ ಅವನಿಗೆ ಬಂಗಾರದ ಮಡಿಕೆ ಸಿಕ್ಕಿರುತ್ತದೆ. ಅದರಲ್ಲಿ ತುಂಬಾ ನಾಣ್ಯಗಳು ತುಂಬಿರುತ್ತದೆ. ಅಯ್ಯೋ, ಇದೇನು ಬಂಗಾರದ ಮಡುಗೆ? ಹಾಗೆ ಇದರಲ್ಲಿರುವುದೆಲ್ಲ ಬಂಗಾರದ ನಾಣ್ಯಗಳು. ಅಯ್ಯೋ, ನನ್ನ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ಇದನ್ನೆಲ್ಲ ಮುಖ್ಯಸ್ಥನ ಸೇವಕ ದೂರದಿಂದ ನೋಡುತ್ತಿರುತ್ತಾನೆ. ಅಯ್ಯೋ, ಈ ಭಿಕಾರಿಗೆ ಎಷ್ಟೆಲ್ಲಾ ಚಿನ್ನ ಸಿಕ್ಕಿದೆ. ನಾನು ಬೇಗ ಹೋಗಿ ಮುಖ್ಯಸ್ಥರನ್ನು ಕರೆದುಕೊಂಡು ಬರ್ತೇನೆ.
ರಾಥೋಡ್ ಮುಖ್ಯಸ್ಥನನ್ನು ಕರೆದುಕೊಂಡು ಬರುತ್ತಾರೆ. ನಿಲ್ಲು ಶಂಕರ, ಈ ಬಂಗಾರದ ನಾಣ್ಯಗಳೆಲ್ಲ ನನ್ನವೇ. ಇದು ಹೊಲ ಕೂಡ ನಂದೇ. ಆದ್ರಿಂದ ಇಲ್ಲಿ ಇರುವುದೆಲ್ಲ ನಂದೇ ಆಗುತ್ತದೆ. ಇದರ ಮೇಲೆ ನನ್ನ ಅಧಿಕಾರವೆಷ್ಟೇ ಇರುವುದು. ಸುಮ್ಮನೆ ನನಗೆ ಕೊಟ್ಟುಬಿಡು. ಇಲ್ಲ ಇಲ್ಲ, ನಾನಿದನ್ನು ನಿಮಗೆ ಕೊಡುವುದಿಲ್ಲ. ನೀವಿದನ್ನು ಕಲ್ಲು ಭೂಮಿಯೆಂದು ಹಾಗೆ ಸುಮ್ಮನೆ ಬಿಟ್ಟಿದ್ದೀರಿ. ಇದು ಈಗ ನನಗೆ ಸಿಕ್ಕಿದೆ. ಇದನ್ನು ನಾನು ಮಹಾರಾಜರಿಗೆ ಕೊಡಬೇಕು. ಇದು ಮಹಾರಾಜರಿಗೆ ಸೇರಬೇಕಾಗಿದ್ದು. ಹೌದಾ? ನೀನು ಹೀಗೆ ಕೇಳುವುದಿಲ್ಲವೇ? ಕೇಳಿ, ಇವನನ್ನು ಹಿಡಿದುಕೊಳ್ಳಿ. ಮಹಾರಾಜರಿಗೆ ಹೇಳೋಣ, ಇವನು ನಮ್ಮ ಒಡವೆಯನ್ನು ಕಳ್ಳತನ ಮಾಡಿಕೊಂಡು ಹೊಂಟಿದ್ದಾನೆ ಎಂದು. ಶಂಕರನ್ನು ಹಿಡಿದುಕೊಂಡು ಮಹಾರಾಜರ ಬಳಿ ಕರೆದುಕೊಂಡು ಬಂದರು. ರಾಜ ನ್ಯಾಯವನ್ನು ಹೇಳುವುದರಲ್ಲಿ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಇದೇನು, ಒಬ್ಬ ಬಡ ವ್ಯಕ್ತಿಯನ್ನು ನೀವು ಹೀಗೇಕೆ ಕರೆದುಕೊಂಡು ಬಂದಿದ್ದೀರಾ? ಮಹಾರಾಜರೇ, ಶಂಕರ್ ನನ್ನ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೆ ನಮ್ಮ ಪೂರ್ವಜರ ಖಜಾನೆ ಸಿಕ್ಕಿದೆ. ಅವನು ಅದನ್ನು ಕಳ್ಳತನ ಮಾಡಿಕೊಂಡು ಹೊರಟಿದ್ದ. ಬೇಕಿದ್ರೆ ನೀವು ರಾಥೋಡ್ನನ್ನೂ ಕೇಳಬಹುದು. ಹೌದು ರಾಜರೇ, ನಾನೇ ನೋಡಿದ್ದೇನೆ. ಇವನು ಮಣ್ಣಿನಲ್ಲಿ ಖಜಾನೆಯನ್ನು ಅಡಗಿಸಿಟ್ಟು ಕಳ್ಳತನ ಮಾಡಿಕೊಂಡು ಹೋಗಬೇಕೆಂದು ಮಾಡಿದ್ದೆನು. ಶಂಕರ್, ನೀನೇನಾದ್ರೂ ಹೇಳುವುದಿದೆಯಾ? ಆದರೆ ನೆನ್ಪಿಟ್ಕೋ, ರಾಜರ ಬಳಿ ಹೇಳುವಾಗ ಎಲ್ಲವನ್ನೂ ಸರಿಯಾಗಿ ಹೇಳು. ಏನಾದರೂ ನೀನು ಸುಳ್ಳು ಹೇಳಿದರೆ ನಿನ್ನನ್ನು ಗಲ್ಲಿಗೇರಿಸಲಾಗುವುದು. ಮಹಾರಾಜರೇ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನನ್ನ ಮನೆಯಲ್ಲಿ ನನ್ನ ಮಗ ಹೊಟ್ಟೆ ಹಸಿವಿನಿಂದ ಇದ್ದಾನೆ. ಮತ್ತೆ ನನ್ನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ. ಆದ ಕಾರಣ ನಾನು ಮುಖ್ಯಸ್ಥನ ಹೊಲದಲ್ಲಿ ಕೆಲಸ ಮಾಡಲು ಬಂದಿದ್ದೆ. ಕೆಲಸ ಮಾಡಬೇಕಾದರೆ ಅದು ನನಗೆ ಸಿಕ್ಕಿದೆ. ಮಂತ್ರಿ, ನಿನಗೇನಾದರೂ ಗೊತ್ತಾ ಹೊಲ ಯಾರು ಎಂದು? ನೀನು ಹೇಳಬಹುದು. ಹೌದು ಮಹಾರಾಜರೇ, ಶಂಕರ್ ನಿಜವನ್ನು ಹೇಳುತ್ತಿದ್ದಾನೆ. ಆ ಹೊಲ ರಾಜ ಖಜಾನೆಗೆ ಸೇರಬೇಕಾಗಿದ್ದು. ಊರಿನ ಮುಖ್ಯಸ್ಥ ಅದನ್ನು ವಶ ಮಾಡಿಕೊಂಡಿದ್ದನು. ನೀನು ಊರಿನ ಮುಖ್ಯಸ್ಥನಾಗಿ ಇಷ್ಟೆಲ್ಲ ಮಾಡಿದ್ದೀಯಾ? ನೀನು ರಾಜ್ಯದ ಸಂಪತ್ತಿನ ಮೇಲೆ ಕಣ್ಹಾಕಿದ್ದೀಯಾ? ಹಾಗೆ ಒಬ್ಬ ಬಡ ರೈತನ ಮೇಲೆ ಆರೋಪವನ್ನು ಹೊರಿಸಿದ್ದೀಯಾ? ಸೈನಿಕರೇ, ಈ ಮುಖ್ಯಸ್ಥನ ಅರ್ಧ ಆಸ್ತಿಯನ್ನು ವಶ ಮಾಡಿಕೊಳ್ಳಿ. ಹಾಗೆ ಇವನನ್ನು ಜೈಲಿನಲ್ಲಿ ಹಾಕಿ. ಇಲ್ಲ ಮಹಾರಾಜರೇ, ನನಗೆ ಕರುಣೆ ತೋರಿ. ನಾನೆಲ್ಲವನ್ನು ಕೊಡುತ್ತೇನೆ. ಆದರೆ ನನ್ನನ್ನು ಜೈಲಿನಲ್ಲಿ ಹಾಕಬೇಡಿ. ಶಂಕರ್, ನೀನು ನನ್ನ ಮನಸ್ಸನ್ನು ಗೆದ್ದು ಬಿಟ್ಟಿದ್ದೀಯಾ. ಇದು ರಾಜ್ಯದ ಆಸ್ತಿಯಾದರೂ ಇದರಲ್ಲಿ ನಾನು ನಿನಗೆ ಅರ್ಧ ಭಾಗವನ್ನು ಕೊಡ್ತೇನೆ. ಮತ್ತು ಇಂದಿನಿಂದ ನೀನು ಊರಿನ ಮುಖ್ಯಸ್ಥನಾಗು. ಅಯ್ಯೋ ಮಹಾರಾಜರೇ, ನೀವು ಮರಳಿ ಮನೆಗೆ ಜೀವವನ್ನು ಕೊಟ್ಟಂತಾಯಿತು. ಈಗ ನನ್ನ ತಾಯಿ ಅನಾರೋಗ್ಯದಿಂದ ಬಳಲುವುದಿಲ್ಲ ಮತ್ತು ನನ್ನ ಮಗ ಹೊಟ್ಟೆ ಹಸಿವಿನಿಂದ ಇರುವುದಿಲ್ಲ. ನಿಮಗೆ ಧನ್ಯವಾದಗಳು ಮಹಾರಾಜರೇ. ಅಷ್ಟು ಹಳ್ಳಿ ಶಂಕರ ಅಲ್ಲಿಂದ ಹೊರಟು ಬಿಡುತ್ತಾನೆ. ಮತ್ತೆ ಅವನು ಮನೆಗೆ ಬಂದು ಶಂಕರ್ ನಡೆದಿರುವ ಎಲ್ಲಾ ವಿಷಯವನ್ನು ಅವರ ಮನೆಯಲ್ಲಿ ಹೇಳುತ್ತಾನೆ. ಮತ್ತೆ ಅವರ ತಾಯಿಯನ್ನು ಒಳ್ಳೆಯ ಆಸ್ಪತ್ರೆಯಲ್ಲಿ ತೋರಿಸುತ್ತಾನೆ. ಹಾಗೆ ಊರಿನ ಅಭಿವೃದ್ಧಿಯನ್ನು ಮಾಡಲು ತೊಡಗುತ್ತಾನೆ. ಅವನು ಊರಿನಲ್ಲಿ ಆಸ್ಪತ್ರೆಯನ್ನು ಕಟ್ಟಿಸುತ್ತಾನೆ. ಮತ್ತೆ ಊರಿನಲ್ಲಿ ಶಾಲೆಯನ್ನು ಕೂಡ ತೆರೆಯುತ್ತಾನೆ. ಹೀಗೆ ಊರಿನಲ್ಲಿ ಎಲ್ಲವನ್ನೂ ಅಭಿವೃದ್ಧಿ ಮಾಡುತ್ತಾ ಚೆನ್ನಾಗಿರುತ್ತದೆ. ಹಾಗೆ ದಿನಗಳು ಕಳೆಯುತ್ತಾ ಹೋಗುತ್ತವೆ. ಆದರೆ ಒಂದು ದಿನ ಅಚಾನಕ್ಕಾಗಿ ಜೋರಾಗಿ ಮಳೆಗಾಳಿ ಬೀಸುತ್ತದೆ. ಅದರಿಂದ ಎಲ್ಲರ ಬೆಳೆ ನಾಶವಾಗಿ ಬಿಡುತ್ತದೆ. ಊರಿನ ಜನರ ಶಂಕರ್ ಬಳಿ ಸಹಾಯವನ್ನು ಕೇಳಿಕೊಂಡು ಬರುತ್ತಾರೆ. ಅಯ್ಯೋ ಶಂಕರ್, ನಮ್ಮ ಬೆಳೆಗಳೆಲ್ಲ ನಾಶವಾಗಿವೆ. ಈಗ ಈ ಊರಿನಲ್ಲಿ ಯಾವುದೇ ಕೆಲಸವಿಲ್ಲ. ನೀನು ಸ್ವಲ್ಪ ಹಣದ ಸಹಾಯ ಮಾಡಬೇಕಿತ್ತು. ಅಯ್ಯೋ ಹೌದು, ನಾನು ಕೇಳಿಪಟ್ಟೆ. ಮಳೆಯಿಂದಾಗಿ ಎಲ್ಲರ ಬೆಳೆಗಳು ನಾಶವಾಗಿವೆಯಂತೆ. ಹೌದು, ನಾನೀಗ ಎಲ್ಲರಿಗೂ ಸಹಾಯ ಮಾಡುತ್ತೇನೆ. ಒಳ್ಳೆದಾತು ಶಂಕರ್. ಮಗನೇ, ಇದೇ ಜಾಗದಲ್ಲಿ ಹಳೆಯ ಮುಖ್ಯಸ್ಥ ಇದ್ದಿದ್ರೆ ನಮ್ಮನ್ನು ಹಾಗೆ ಕಳಿಸಿಬಿಡುತ್ತಿದ್ದ. ನೀನು ಎಷ್ಟು ಒಳ್ಳೆಯವನೇ ಇದ್ದೀಯಾ. ಹಣ ಆಸ್ತಿ ಅಂತಸ್ತಿದ್ದರೂ ನಿನಗೆ ಎಂಥ ಒಳ್ಳೆಯ ಮನಸ್ಸಿದೆ. ಅಯ್ಯೋ, ಹೀಗೆ ಹೇಳ್ತಿದ್ದೀರಾ? ಇದು ನನ್ನ ಕರ್ತವ್ಯ, ನಾನು ಮಾಡ್ತೇನೆ. ಶಂಕರ್ ಹೀಗೆ ಊರಿನವರಿಗೆಲ್ಲ ಸಹಾಯ ಮಾಡುತ್ತಾ ಇರುತ್ತಾನೆ. ಬಂದವರಿಗೆ ಹಾಗೆ ಕಳಿಸುವುದೇ ಇಲ್ಲ. ಇದರಿಂದ ತಿಳಿಯುವುದೇನೆಂದರೆ, ಕಷ್ಟಪಟ್ಟು ಬಂದವನಿಗೆ ಕಷ್ಟದ ಮಹತ್ವ ಏನೆಂದು ತಿಳಿದಿರುತ್ತದೆ. ಧನ್ಯವಾದಗಳು ಗೆಳೆಯರೇ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.